Nandi Academy. So this year we started 20 and 26. So actually ನಮ್ಮ ಮೇನ್ ಆಗಿರೋದು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ. ಸೊ ಆ್ಯಕ್ಚುಲಿ ನಾವು ಆ್ಯಸ್ ಎ ನವೋದಯನ್ ನಾನೊಬ್ಬ ನವೋದಯ ಸ್ಟೂಡೆಂಟ್ ಆಗಿಬಿಟ್ಟು ರೂರಲ್ ಮಕ್ಕಳನ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಆಸೆ. ಸೊ ಮೇನ್ ಆಗಿ ನಗರದಲ್ಲಿ 10th ಕ್ಲಾಸಸ್ ಇದೆ, ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡೋರು ಯಾರಿಲ್ಲ. ಬಿಕಾಸ್ ನಾಟ್ ಓನ್ಲಿ 10th, ವಾಟ್ ನೆಕ್ಸ್ಟ್ ಆಫ್ಟರ್ 10th ಆದಮೇಲೆ ಏನು ಬೇಕು ಪ್ರೊಸೆಸಿಂಗ್, ಸೊ ಅದನ್ನೆಲ್ಲ ಒಂದು ಏಮ್ಸ್ ಇಟ್ಕೊಂಡು ಈ ನಂದಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್ ಟು ಟಿಲ್ ಎಂಡ್. ಸೊ ವಿ ಆರ್ ಸ್ಟಾರ್ಟಿಂಗ್ 2 plans. ಒಂದು 45 days ಒಂದು ಪ್ಲಾನ್ ಇದೆ ಮೇಡಮ್, ಒಂದು ಫುಲ್ ಇಯರ್ ಒಂದು ಪ್ಲಾನ್ ಇದೆ. 45 days ಯಾರಿಗೆ ಅಂತಂದರೆ ಔಟ್ ಆಫ್ ನಮ್ಮ ಡಿಸ್ಟಿಕಲ್ಲಿ ಓದ್ತಾ ಇರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ 45 daysಲ್ಲಿ ಅವ್ರಿಗೆ ಕಂಪ್ಲೀಟ್ ಸಿಲೆಬಸ್ ಮ್ಯಾಥ್ಸ್ ಮತ್ತು ಸೈನ್ಸ್ ಮೇಯ್ನಾಗಿ ಅವೆರಡು. ನಮ್ಮ ನಗರ ಸುತ್ತಮುತ್ತ ಇರೋರಿಗೂ ಸಹ ನೀವು 45 days ಬರ್ಬೋದು ಅಥವಾ ಫುಲ್ ಇಯರ್ ಬರ್ಬೋದು. ಫುಲ್ ಇಯರ್ ಅವ್ರಿಗೆ ಏನಾಗುತ್ತೆ ಮೇಡಮ್, ನಾವು ಎಲ್ಲ ಕ್ಲಾಸಸ್ ಹೆಂಗಿರುತ್ತೆ ಟ್ಯೂಷನ್ಸ್ ಓನ್ಲಿ 1 hour ಇರುತ್ತೆ. ಸೊ ನಾವೇನು ಮಾಡ್ತಾ ಇದ್ವಿ 4 hours ಕ್ಲಾಸಸ್, ಮಾರ್ನಿಂಗ್ 2 hours, ಈವ್ನಿಂಗ್ 2 hours. ಅದೇ ಮಕ್ಕಳಿಗೆ ಇಲ್ಲಿ ಬ್ಯಾಚಸ್ ಇಲ್ಲ. ನನ್ನ ಹತ್ರ ಏನು 16 ಮಕ್ಕಳು ನಾವೇನು ಇದು ಮಾಡ್ಕೊತೀವಿ, ಅವರು ಮಾರ್ನಿಂಗ್ ಬರಬೇಕು, ಈವ್ನಿಂಗ್ ಬರಬೇಕು. ಇವೊಂದು ರೆಫರೆನ್ಸ್ ಬುಕ್ಸ್ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲವರು ಓದೋರು ಇರ್ತಾರೆ, ಓದ್ಲಾರ್ದವ್ರು ಇರ್ತಾರೆ. ಸೊ ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗೋದಿಲ್ಲ, ಇನಿಷಿಯೇಟಿವ್ ತೊಗೊಳಕ್ಕಾಗೋದಿಲ್ಲ. ಸೊ ವಿ ಆರ್ ಟೇಕಿಂಗ್ ಇನಿಷಿಯೇಟಿವ್ ಫಾರ್ ದ 10th standard ಮೇನ್ಲಿ, ಬಟ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 1 to 10th. 1 to 10 ಸ್ಟಾರ್ಟ್ ಮಾಡಿ, ಮೇನ್ಲಿ 10th ಫೋಕಸ್. ಸೊ ಸರ್, ಫಸ್ಟ್ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಂದಿ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ದಟ್ ಆನ್ ಎ ವೆರಿ ಆಸ್ಪಿಷಿಯಸ್ ಡೇ. ಮತ್ತು ನಾನು ಒಂದು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನನ್ನ ಮಗ ಈಗ 10th ತೊಗೊತಾ ಇದ್ದಾನೆ. ಫ್ರಮ್ ಪಾಸ್ಟ್ 16 years ನಾನು ಚಾಮರಾಜನಗರದಲ್ಲಿ ಇದ್ದೀನಿ. ಇಲ್ಲಿ ಎಜುಕೇಷನ್ ಲೆವೆಲ್ ಏನು ಅನ್ನೋದು ಗೊತ್ತಿದೆ. ಪಾಪ ಟೀಚರ್ಸ್ ಇಲ್ಲಿರೋರು ತುಂಬ ಕಷ್ಟಪಟ್ಟು ದೇ ಆರ್ ಟ್ರೈಯಿಂಗ್ ಟು ಬ್ರಿಂಗ್ ದ ಪೀಪಲ್ ಅಪ್. ಆದರೆ ಏನಪ್ಪ ಅಂದರೆ ಇಲ್ಲಿ ಅವೇರ್ನೆಸ್ ಕಮ್ಮಿ ಇದೆಯೋ ಅಥವಾ ಮಕ್ಕಳಿಗೆ ನಮಗೆ ಸರಿಯಾಗಿ ಆಪರ್ಚುನಿಟಿ ಕೊಡೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅದರಿಂದ ಇವರು ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋದಾಗ ನಮ್ಮ ಚಾಮರಾಜನಗರ ಜಿಲ್ಲೆ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದೆ. ಸೊ ಆ ಒಂದು ಹೆಜ್ಜೆ ಹಿಂದಕ್ಕೆ ಹೋದಾಗ ಏನಾಗುತ್ತೆ, ಅಷ್ಟು ಮಕ್ಕಳ ಭವಿಷ್ಯಲ್ಲೂ ಅವರು ಏನು ರ್ಯಾಂಕಿಂಗ್ ಏನು ತೊಗೊತಾರೋ ಅದು ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಈ ಥರ ಕಮ್ಮಿ ಆದರೆ ಮುಂದೆ ಅವ್ರಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಸೊ ಸರ್ ತೊಗೊಂಡಿರೋದು ಒಂದು ದೊಡ್ಡ ಇನಿಷಿಯೇಟಿವ್ ಅಂತ ಹೇಳ್ಬೋದು. ನಾನು ಅದರಲ್ಲಿ ಫಸ್ಟ್ ಫಲಾನುಭವಿ ಆಗೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗನ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಸರ್ ಎಷ್ಟು ಡೆಡಿಕೇಟೆಡ್ ಅಂತ ಹೇಳಿದ್ರೆ, ನನ್ನ ಮಗ ಯಾರಿಗೂ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೋದಿಲ್ಲ. ವಿನಯ್ ಗುರುಜಿ ಅಂದರೆ ಅವ್ನು ಇವತ್ತು ಬೆಳಗ್ಗೆ 5 ಗಂಟೆಯಿಂದನೇ ಎದ್ದು ರೆಡಿಯಾಗಿದ್ದಾನೆ ಸರ್. ಸೊ ಹಿ ಈಸ್ ವೆರಿ ಮಚ್ ಅಟ್ಯಾಚ್ ಟು ಯು. ಐ ಆಮ್ ರಿಯಲಿ ಹ್ಯಾಪಿ to have you here in Chamarajanagar. Thank you.